ಬೆಳಗಾವಿಯ ಹಳೆ ತಹಶೀಲ್ದಾರ್ ಕಚೇರಿ ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಇದು ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಆಗಿರಬಹುದಾದ ಘಟನೆ ಅಂತ ಅಂದಾಜಿಸಲಾಗ್ತಾ ಇದೆ ಮತ್ತು ಅಲ್ಲಿದ್ದಂತಹ ಹಲವಾರು ದಾಖಲೆಗಳು ಬೆಂಕಿಗೆ ಆಹುತಿಯಾಗಿದೆ. ಬೆಂಕಿ ಬಿದ್ದ ಕಟ್ಟಡದಲ್ಲಿ ಇದ್ದಂತಹ ಕಡತಗಳು ಅವೆಲ್ಲವೂ ಕೂಡ ಸುಟ್ಟು ಹೋಗಿವೆ. ನೀವು ನೋಡ್ತಾ ಇರೋ ದೃಶ್ಯ ಇದು ಬೆಳಗಾವಿಯ ಹಳೆ ಮಹಾನಗರ ಪಾಲಿಕೆಯ ಕಚೇರಿ. ಅಲ್ಲಿ ಇಟ್ಟಿದ್ದಂತಹ ಹಲವಾರು ಕಡತಗಳು ಈಗ ಸುಟ್ಟು ಹೋಗಿದೆ. ಯಾಕೆ ಈ ಘಟನೆ ಆಗಿದೆ ಅನ್ನೋದಕ್ಕೆ ಶಾರ್ಟ್ ಸರ್ಕ್ಯೂಟ್ ಎಂಬ ಪ್ರಾಥಮಿಕ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನೂ ಕೂಡ ಸ್ಥಳಕ್ಕೆ ಹೋಗಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿಗಳು. ಅಗ್ನಿ ನಂದಿಸುವಂತಹ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ. ಹಳೆ ಮಹಾನಗರ ಪಾಲಿಕೆಯ ಕಟ್ಟಡ ಇದು. ಇಲ್ಲಿ ಹಲವಾರು ಕಡತಗಳನ್ನು ಇರಿಸಲಾಗಿತ್ತು. ಆದರೆ ಏಕಾಏಕಿಯಾಗಿ ಬೆಂಕಿ ಬಿದ್ದಿರೋದು ಯಾಕೆ ಅನ್ನೋದು ಈಗ ಸದ್ಯ ಯಕ್ಷ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ಇನ್ನಷ್ಟೇ ಈ ಬೆಂಕಿ ನಂದಿಸಿದ ನಂತರದಲ್ಲಿ ಪರಿಶೀಲನೆ ಮಾಡಿ ಏನಾಗಿದೆ ಅನ್ನೋ ಎಕ್ಸಾಕ್ಟ್ ಮಾಹಿತಿ ಪಡಿತಾರೆ. ಬಟ್ ಶಾರ್ಟ್ ಸರ್ಕ್ಯೂಟ್ ಅನ್ನೋ ಇನ್ಫಾರ್ಮೇಷನ್ ಈಗ ಲಭ್ಯವಾಗ್ತಾ ಇದೆ. ಹಲವಾರು ಕಡತಗಳು ಈ ಒಂದು ಕಟ್ಟಡದಲ್ಲಿ ಇರಿಸಲಾಗಿತ್ತು. ಎಲ್ಲ ದಾಖಲೆಗಳು ಸುಟ್ಟು ಹೋಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಬೆಂಕಿ ಬಿದ್ದ ಕಟ್ಟಡದಲ್ಲಿ ತಹಶೀಲ್ದಾರ್ ಕಚೇರಿ ಸಹ ಇದೆ. ಸೊ ಇಲ್ಲಿ ದಾಖಲೆಗಳನ್ನು ಏರಿಸೋದಕ್ಕಾಗಿ ಈ ಹಳೆ ಕಟ್ಟಡವನ್ನು ಮೀಸಲಾಗಿ ಇಟ್ಕೊಂಡಿದ್ರು. ಅಲ್ಲಿಯೇ ಈ ಬೆಂಕಿ ಆಗಿ ತಗಲಿರೋದು. ಏಕಾಏಕಿ ಬೆಂಕಿ ತಗಲಿದ ಪರಿಣಾಮ ಅಲ್ಲಿದ್ದಂತಹ ಕಡತಗಳು ಒಂದಕ್ಕೊಂದು ಬೆಂಕಿ ವ್ಯಾಪಿಸೋದಕ್ಕೆ ಶುರುವಾಗಿದೆ. ಪರಿಣಾಮ ಅಲ್ಲಿದ್ದ ಎಲ್ಲವೂ ಕೂಡ ಸುಟ್ಟು ಹೋಗಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್ ಕುರುಂದವಾಡೆ. ದಿಲೀಪ್, ಘಟನೆಗೆ ಕಾರಣ ಏನು ಮತ್ತು ಈಗ ಪರಿಸ್ಥಿತಿ ಹೇಗಿದೆ? ದಿವ್ಯಾ, ಘಟನೆಗೆ ಪ್ರಮುಖವಾದ ಕಾರಣ ತಿಳಿದು ಬಂದಿಲ್ಲ. ಆದ್ರೂ ಕೂಡ ಇಲ್ಲೊಂದಿಷ್ಟು ಸಮಸ್ಯೆ ಆಗ್ತಾ ಇರುವಂತದ್ದು. ಯಾಕಂದ್ರೆ ಕಳೆದ 4-5 ತಿಂಗಳ ಹಿಂದೆ ರುದ್ರಪ್ಪ ಯಾಡೋನ SDC ಕ್ಲಾರ್ಕ್ ಮಾಡ್ಕೊಂಡಿರೋದು ಇದೇ ಆಫೀಸಲ್ಲಿ. ಹೀಗಾಗಿ ಈ ಒಂದು ವಿಚಾರ ಏನು ಕೂಡ ಚರ್ಚೆ ಆಗ್ತಾ ಇರೋದು. ಜೊತೆಗೆ ಏನಂತಂದ್ರೆ ತನಿಖೆ ಮುಂದುವರಿತಿದ್ದು. ಆಕ್ಚುಲಿ ಏನು ಫೈರಿಗೆ ಏನು ಕಾರಣ ಅಂತೇಳಿ ತನಿಖೆ ಮಾಡ್ತಾ ಇರುವಂತದ್ದು. ಈಗ ಅಗ್ನಿಶಾಮಕ ಸೇವೆಯವರು ಫೈರ್ ಅನ್ನ ನುಂಚಿದ್ದಾರೆ. ಹತೋಟಿಗೆ ಬಂದಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಮಾಹಿತಿಗೆ.